ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಒನ್ ಸೆಂಟರ್ಗಳಿಗೆ ಹೇಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಸಲ್ಲಿಸೋದು ಮತ್ತು ಯಾವೆಲ್ಲ ಜಿಲ್ಲೆಗಳು ಈ ಗ್ರಾಮ ಒನ್ ಸೆಂಟರ್ಗಳಿಗೆ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಗ್ರಾಮ ಒನ್ನ ಸೆಂಟರ್ಗಳನ್ನು ಯಾವೆಲ್ಲ ಜಿಲ್ಲೆಯವರು ಅಪ್ಲೈ ಮಾಡ್ಬೋದು, ಇದು ಸ್ಪೆಷಲಿ ಬಂದ್ಬಿಟ್ಟು ಸಿಟಿ ಅರ್ಬನ್ ಏರಿಯಾದವರು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ರೂರಲ್ ಏರಿಯಾ ಅಂದರೆ ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ ಇದನ್ನ ಅಪ್ಲೈ ಮಾಡ್ಬೋದು. ನೀವು ಸೆಂಟರ್ ಓಪನ್ ಮಾಡ್ತೀನಿ ಅಂತಂದ್ರೆ ಈ ಗ್ರಾಮ ಒನ್ ಸೆಂಟರ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಫಸ್ಟ್ಗೆ ಬಂದು ಯಾವೆಲ್ಲ ಜಿಲ್ಲೆಗಳು ಅಪ್ಲೈ ಮಾಡ್ಬೋದು ಅಂತ ಬಂದ್ರೆ ಕಲಬುರಗಿ ಮತ್ತೆ ಮೈಸೂರು ವಿಭಾಗದ ಜಿಲ್ಲೆಗಳು ಬಂದ್ಬಿಟ್ಟು, ಮೈಸೂರು ವಿಭಾಗದಲ್ಲಿ ಬಂದ್ಬಿಟ್ಟು ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ. ಕಲಬುರಗಿ ವಿಭಾಗದಲ್ಲಿ ಬಂದ್ಬಿಟ್ಟು ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಯಾದಗಿರಿ ಜಿಲ್ಲೆಯವರು ಇಲ್ಲಿ ಅಪ್ಲೈ ಮಾಡ್ಬೋದು. ಈ ಬಂದ್ಬಿಟ್ಟು ನಾನು ಹೇಳಿದಂಗೆ ಗ್ರಾಮವನ್ನ ಅಪ್ಲಿಕೇಶನ್ನ ಬಂದ್ಬಿಟ್ಟು ನಿಮಗೆ ಫಸ್ಟಿಗೆ ಬಂದು ಗ್ರಾಮವನ್ನ ಅಪ್ಲಿಕೇಶನ್ ಬಂದ್ಬಿಟ್ಟು ನೀವು ಮಾರ್ಚ್ 1ರಿಂದ 15ನೇ ತಾರೀಕು ಒಳಗಡೆ ನೀವು ಗ್ರಾಮ ಒನ್ ಸೆಂಟರ್ ಅಪ್ಲೈ ಮಾಡ್ತೀರಾ ಅಂತಂದ್ರೆ ನೀವು ಅಪ್ಲೈ ಮಾಡಬಹುದು. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟಿಗೆ ರೀಚ್ ಆಗಿ ಈ ಗ್ರಾಮ ಒನ್ ಸೆಂಟರ್ ಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬಹುದು. ಅದೇ ತರ ಬಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗ್ರಾಮ ಒನ್ ಸೆಂಟರ್ಗಳಿಗೆ ಯಾವೆಲ್ಲ, ಇದು ಒಂದು ಹಳ್ಳಿ ಸೈಡ್ ಅಲ್ಲಿ ಒಂದು ಸೈಬರ್ ಸೆಂಟರ್ನೇ ಅನ್ಬೋದು. ಇಲ್ಲಿ ಯಾವೆಲ್ಲ ಫೆಸಿಲಿಟೀಸ್ ನಿಮ್ಮ ಸೆಂಟರ್ ನಲ್ಲಿ ನಡೆಸಬಹುದು ಅಂತ ಬಂದ್ರೆ ಮನಿ ಟ್ರಾನ್ಸ್ಫರ್ ಇರ್ಬೋದು, ಆಧಾರ್ ಕ್ಯಾಶ್ ವಿತ್ಡ್ರಾವಲ್, ರೀಚಾರ್ಜ್ ಮಾಡೋದು, ಆಯುಷ್ಮಾನ್ ಕಾರ್ಡ್ ಮಾಡೋದು, ಆಧಾರ್ ಸೇವೆಗಳನ್ನ, ಪಾನ್ ಕಾರ್ಡ್ ಸೇವೆಗಳನ್ನ, ಎಲ್ಲಾ ತರದ ಸೇವೆಗಳನ್ನ ನೀವು ಸೆಂಟರ್ ಓಪನ್ ಮಾಡಿದಲ್ಲಿ ನೀವು ಈ ಗ್ರಾಮ ಒನ್ ಸೆಂಟರ್ ಓಪನ್ ಮಾಡಿದಲ್ಲಿ ಎಲ್ಲಾ ಸೇವೆಗಳನ್ನ ನಿಮ್ಮ ಕಸ್ಟಮರ್ಗಳಿಗೆ ಕೊಡಬಹುದು. ಇನ್ಶೂರೆನ್ಸ್ ಇರಲಿ, ಎಲ್ಲ ತರದ ಬಹಳ ತರದ ರೀಚಾರ್ಜ್ ಆಪ್ಷನ್ಸ್, ಬಹಳ ತರದ ಸೇವೆಗಳು ಕೊಡ್ತಾ ಹೋಗ್ತಾರೆ ಇಲ್ಲಿ ಗ್ರಾಮ ಒನ್ ಸೆಂಟರ್ ಅಲ್ಲಿ. ಇಲ್ಲಿ ಗ್ರಾಮ ಒನ್ ನಲ್ಲಿ ಬಂದ್ರೆ ಏನೆಲ್ಲ ನೀವು ಗ್ರಾಮ ಒನ್ ಸೆಂಟರ್ ತೆಗಿಬೇಕಂತಂದ್ರೆ ಬಂದ್ರೆ ಇಲ್ಲಿ ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂತ ಬಂದ್ರೆ ನಿಮಗೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದ್ರೆ ನೀವು ಗ್ರಾಮ ಒನ್ ಸೆಂಟರ್ನ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೆಲ್ಲ ನಿಮ್ಗೆ ಅರ್ಹತೆಗಳು ಇರಬೇಕು, ಅಥವಾ ಏನೆಲ್ಲ ವ್ಯವಸ್ಥೆ ಇರಬೇಕು ಅಂತ ಬಂದ್ರೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಇಲ್ಲಿ ಫಸ್ಟಿಗೆ ಬಂದ್ರೆ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಅಪ್ಲಿಕೆಂಟ್ನ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾರು ಒಂದು ಅಪ್ಲೈ ಮಾಡ್ತಾರಲ್ಲ ಅವರು ಏನಂತಂದ್ರೆ ಇಂಡಿಯನ್ ಸಿಟಿಸನ್ ಮತ್ತೆ ಕರ್ನಾಟಕದ ನಿವಾಸಿ ಆಗಿರ್ಬೇಕು. ಅಪ್ಲಿಕೆಂಟ್ ಒಬ್ಬರೇ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವುದೇ ತರದ NGO ಅಥವಾ ಕಂಪ್ನಿ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಇದನ್ನ ತೆಗಿಲಿಕ್ಕೆ ಗ್ರಾಮ ಒನ್ ಸೆಂಟರ್ಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಅಪ್ಲಿಕೆಂಟ್ ಬಂದ್ಬಿಟ್ಟು ಅಟ್ಲೀಸ್ಟ್ ITI, PUC ಅಥವಾ ಡಿಗ್ರಿ, ಯಾವ್ದು ಒಂದ್ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಬಂದ್ಬಿಟ್ಟು ಏನಂತಂದ್ರೆ ಕಂಪ್ಯೂಟರ್ನ ನಾಲೆಜ್ ಇರ್ಬೇಕಾಗತ್ತೆ. ಇಲ್ಲಿ ಯಾರ್ದು ಒಂದು ಹೈಯರ್ ಕ್ವಾಲಿಫಿಕೇಶನ್ ಆಗಿರುತ್ತೆ ಅವರಿಗೆ ಒಂದು ಜಾಸ್ತಿ ಪ್ರಿಫರೆನ್ಸ್ ನ ಕೊಡ್ತಾ ಹೋಗ್ತಾರೆ. ಅಪ್ಲಿಕೆಂಟ್ ನ ಬಂದ್ಬಿಟ್ಟು ಅಪ್ಲಿಕೆಂಟ್ ಬಂದ್ಬಿಟ್ಟು ಕನ್ನಡವನ್ನು ಓದ್ಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡ್ಲಿಕ್ಕೆ ಬರ್ತಿರ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಕನ್ನಡದಲ್ಲೂ ಇಂಗ್ಲಿಷ್ನಲ್ಲೂ ಟೈಪಿಂಗ್ ಮಾಡ್ಲಿಕ್ಕೆ ಬರ್ತಿರ್ಬೇಕತ್ತೆ. ಒಬ್ಬ ಅಪ್ಲಿಕೆಂಟ್ ಬಂದ್ಬಿಟ್ಟು, ಒಬ್ಬ ಇಂಡಿವಿಜುವಲ್ ಬಂದ್ಬಿಟ್ಟು ಒಂದೇ ಒಂದು ಸೆಂಟರ್ಗೆ ಅಪ್ಲೈ ಮಾಡ್ಬೋದು. ಮತ್ತೆ ಏನಂತಂದ್ರೆ ನೀವು ಏನಂತಂದ್ರೆ ಯಾವುದೇ ತರದ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂದ್ರೆ ನೀವು ಪೊಲೀಸ್ ವೆರಿಫಿಕೇಶನ್ ಮಾಡಿಸ್ಬೇಕಾಗತ್ತೆ. ನಿಮ್ಮ ಸೆಂಟರ್ಗೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್, ಯಾವುದೇ ತರ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನ ಇರಬಾರ್ದು, ನಿಮ್ಮಲ್ಲಿ ಯಾವುದೇ ತರದ ಕೇಸ್ ಇರಬಾರ್ದು ಅಂತವ್ರು ಈ ಗ್ರಾಮ ಒನ್ ಸೆಂಟರ್ ಗಳಿಗೆ ಅಪ್ಲೈ ಮಾಡ್ಬೋದು. ಅಪ್ಲಿಕೆಂಟ್ ಏನಂತಂದ್ರೆ IT ಮತ್ತೆ ನಾನ್ IT ಅಲ್ಲಿ ಬಂದ್ರೆ ಏನು ಒಂದು ಕಂಪ್ಯೂಟರು ಮತ್ತೆ ಏನು ಪ್ರಿಂಟರು ಇವೆಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇರ್ಬೇಕಾಗತ್ತೆ. ಮತ್ತೆ ಏನಂತಂದ್ರೆ ಅಮೌಂಟ್ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರ್ಬೇಕು ಅಂತವ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ನಾನ್ IT ಇನ್ಫ್ರಾಸ್ಟ್ರಕ್ಚರ್ ಬಂದ್ರೆ ಇಲ್ಲಿ ಏನಂತಂದ್ರೆ ನಿಮ್ಮ ಒಂದು ಸೆಂಟರಿಗೆ IT ಬಂದ್ರೆ ನಾನು ಹೇಳ್ದಂಗೆ ಏನೇನ್ ಬೇಕು ಅಂತ ಹೇಳ್ತೀನಿ. IT ಅಲ್ಲಿ ಬಂದ್ರೆ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಇರಬೇಕಾಗತ್ತೆ, ಮಲ್ಟಿ ಫಂಕ್ಷನ್ ಒಂದು ಪ್ರಿಂಟರ್ ಇರಬೇಕಾಗತ್ತೆ, ಬಯೋಮೆಟ್ರಿಕ್ ಸ್ಕ್ಯಾನರ್, ಒಂದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರಬೇಕಾಗತ್ತೆ, ಒಂದು ವೆಬ್ ಕ್ಯಾಮ್ರಾ ಇರಬೇಕಾಗತ್ತೆ, ಒಂದು ಒಳ್ಳೆ ಸ್ಟ್ಯಾಟಿಕ್ IP ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗತ್ತೆ. ಇಲ್ಲಿ ನಾನ್ IT ಇನ್ಫ್ರಾಸ್ಟ್ರಕ್ಚರ್ ಬಂದ್ರೆ ನಿಮ್ಮ ಏನಂತಂದ್ರೆ ಒಂದು ರೋಡ್ ಅಲ್ಲಿ ಇರ್ಬೇಕಾಗತ್ತೆ. ನಿಮ್ಮ ಒಂದು ಸೆಂಟರ್ ಬಂದ್ಬಿಟ್ಟು ಏನು ಎಲ್ಲಾ ತರದ ಸೌಕರ್ಯ ಇರ್ಬೇಕತ್ತೆ. ಏನೊಂದು ಕರೆಂಟು,
ರೋಡ್ನ ವ್ಯವಸ್ಥೆ ಇರಬೇಕಾಗತ್ತೆ. ಅಲ್ಲಿ ಏನಂತಂದ್ರೆ ಪಾರ್ಟಿಷನ್ ಇರಬೇಕಾಗತ್ತೆ. ಪಾರ್ಟಿಷನ್ ನೀವು ಒಂದು ದೊಡ್ಡ ಸೆಂಟರ್ನ ಸಪರೇಟ್ ಮಾಡ್ತಿದ್ದೀರ ಅಂತಂದ್ರೆ ಪಾರ್ಟಿಷನ್ ಎಲ್ಲ ಮಾಡ್ಬೇಕಾಗತ್ತೆ. ಒಂದು ಕೌಂಟರ್ ಅಲ್ಲಿ ಬಂದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಕೌಂಟರ್ನ ಮಾಡ್ತೀರಿ ಅಂತಂದ್ರೆ ಏನಂದ್ರೆ 100 ಸ್ಕ್ವೇರ್ ಫುಟ್ ಜಾಗ ಇರ್ಬೇಕಾಗತ್ತೆ. 4 ಕಸ್ಟಮರ್ ಕುತ್ಕೊಳ್ಳೋಂತಕ್ಕಂತ ಜಾಗ ಇರ್ಬೇಕಾಗತ್ತೆ. 2 ಕೌಂಟರ್ಸ್ ಮಾಡ್ತೀರಿ ಅಂತಂದ್ರೆ ಅದು ಬಂದ್ಬಿಟ್ಟು ಆ ಒಂದು ತಾಲೂಕ್ನಲ್ಲಿ ಬಂದ್ಬಿಟ್ಟು 10,000 ಜನ ಕಿಂತ ಕೆಳಗಡೆ ಇರ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ 200 ಸ್ಕ್ವೇರ್ ಫೀಟ್ ಜಾಗ ಇರ್ಬೇಕಾಗತ್ತೆ. ಅಟ್ಲೀಸ್ಟ್ 5 ಜನ ಬಂದು ಕುತ್ಕೊಳ್ಳಿಕ್ಕೆ ಜಾಗ ಇರ್ಬೇಕಾಗತ್ತೆ. 3 ಕೌಂಟರ್ನ ಗ್ರಾಮವನ್ನ ಅಪ್ಲೈ ಮಾಡ್ತೀರ ಅಂತಂದ್ರೆ ಅಟ್ಲೀಸ್ಟ್ 300 ಸ್ಕ್ವೇರ್ ಫೀಟ್ ಜಾಗ ಇರ್ಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 6 ಚೇರು ಕುತ್ಕೊಳ್ಳಿಕ್ಕೆ ಇರ್ಬೇಕಾಗತ್ತೆ. ಮೊನೋಗ್ರಾಮ್ ಎಲ್ಲ ಹಚ್ಬೇಕಾಗತ್ತೆ. ಸೆಂಟರ್ನ ಗ್ರಾಮವನ್ನ ಮೊನೋಗ್ರಾಮ್ ಇವೆಲ್ಲ ಹಚ್ಬೇಕಾಗತ್ತೆ. ಒಳ್ಳೆ ತರದ ಬೆಳಕು, ಗಾಳಿ, ಪಾರ್ಕಿಂಗ್ ಇರುತ್ತೆ, ಡಿಸ್ಪ್ಲೇ ಎಲ್ಲ ಮಾಡ್ತಕ್ಕಂಥ ಪಾರ್ಕಿಂಗ್ ಇರ್ತಕ್ಕಂಥ ವ್ಯವಸ್ಥೆ ಎಲ್ಲ ಇರ್ಬೇಕಾಗತ್ತೆ. ಫರ್ನಿಚರ್ ಹೇಳ್ದಂಗೆ ಈ ಕೌಂಟರ್ ಟೇಬಲ್, ಆಪರೇಟರ್ ಚೇರು, ಪ್ರಿಂಟರ್ ಟೇಬಲ್, CCTV, LCD ಇವೆಲ್ಲ ಇರ್ಬೇಕಾಗತ್ತೆ. ಇವೆಲ್ಲ ನೀವು ನೋಡ್ಕೊಂಡಾದ್ಮೇಲೆ ಇವೆಲ್ಲ ಕರೆಕ್ಟ್ ಆಗಿ ಇಲ್ಲಿ ಏನಂತಂದ್ರೆ ನೀವು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಏನಿಲ್ಲ, ಒಂದು 100 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ನೀವು ಬೇರೆ ಯಾವುದೇ ತರಹದ ಏನಂತಂದ್ರೆ ಆಧಾರ್ ಸರ್ವಿಸ್ ಕೊಡ್ತೀರ ಅಂತಂದ್ರೆ ಅದು ಎಕ್ಸಾಮ್ ಬರೆದು ಅದಕ್ಕೆ ಸಪ್ರೇಟ್ ಒಂದು ಚಾರ್ಜ್ ಇರುತ್ತೆ. ಇಲ್ಲಿ ಎಲ್ಲ ನೀವು ಓದ್ಕೊಂಡಾದ ತಕ್ಷಣ ಇಲ್ಲಿ ಏನಂತಂದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಐ ಹ್ಯಾವ್ ರೆಡ್ ಆಲ್ ದ ಡಾಕ್ಯುಮೆಂಟ್ಸ್ ಪರ್ಟೈನಿಂಗ್ ಟು ಸೆಟ್ಟಿಂಗ್ ಆಫ್ ಗ್ರಾಮವನ್ ಸೆಂಟರ್ ಅಂಡ್ ಫ್ರಾಂಚೈಸಿ ಮಾಡೆಲ್ ಅಂಡ್ ಐ ಅಗ್ರಿ ಟು ಆಲ್ ಟರ್ಮ್ಸ್ ಅಂಡ್ ಕಂಡೀಷನ್. ಇಲ್ಲೆಲ್ಲ ನೀವು ಕನ್ನಡದಲ್ಲೂ ಇದೆ, ನೀವು ಓದ್ಕೋಬೇಕಾಗತ್ತೆ. ಇಲ್ಲಿ ರಿಜಿಸ್ಟರ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ, ನೀವು ಸೇವಾ ಸಿಂಧು ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಏನೆಲ್ಲ ನೀವು ಲಾಗಿನ್ ಐಡಿ, ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕತ್ತೆ. ಇಲ್ಲಿ ಒಂದು ಪಾಸ್ವರ್ಡ್ ನ ಹಾಕಿ, ಇಲ್ಲಿ ಒಂದು ಕ್ಯಾಪ್ಷನ್ ಹಾಕಿ ಲಾಗಿನ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೈನ್ ಇನ್ ಆದಾಗ ನಿಮ್ಗೆ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೀವು ಇನ್ ಕೇಸ್ ನೀವು ಡೈರೆಕ್ಟ್ ಆಗಿ ಹೋಗಿ ಸೇವಾ ಸಿಂಧುಲಿ ಲಾಗಿನ್ ಆಗಿ ಗ್ರಾಮವನ್ ಫ್ರಾಂಚೈಸ್ ಅಪ್ಲಿಕೇಶನ್ ಫಾರ್ಮ್ ಅಂತ ಸರ್ಚ್ ಮಾಡಿದ್ರು ಬರ್ತಾ ಹೋಗುತ್ತೆ. ಇಲ್ಲ ನೀವು ಲಾಗಿನ್ ಮಾಡಿದ್ರೆ ಆ ಪೇಜ್ ಇಂದ ಈ ತರ ಅಪ್ಲಿಕೇಶನ್ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೆಂಟ್ ನೇಮ್ ಯಾರು ಅಪ್ಲೈ ಮಾಡ್ತಿದ್ದೀರಾ ಅವರ ಒಂದು ಹೆಸರು, ಜೆಂಡರ್ ಯಾವುದು, ಮೇಲೋ ಫಿಮೇಲ ಅಥವಾ ಬೇರೆದಂತಂದು, ಇಲ್ಲಿ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಫೆಚ್ ಅಪ್ ಆಗಿರುತ್ತೆ. ಇಲ್ಲಿ ಫೋಟೋ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ PWD ಕ್ಯಾಂಡಿಡೇಟ್ ಇದ್ರೆ ಎಸ್ ಅಂತ ಇಲ್ಲಿ ಹಾಕ್ಬೇಕತ್ತೆ, ಇಲ್ಲ ಅಂತಂದ್ರೆ ನೋ ಅಂತ ಹಾಕ್ಬೇಕತ್ತೆ. ಇಲ್ಲಿ ನಿಮ್ಗೆ ಬಂದ್ಬಿಟ್ಟು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ, ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ. ಇಲ್ಲಿ ಮೊಬೈಲ್ ನಂಬರ್ನ, ಇಮೇಲ್ ಐಡಿನ ಹಾಕ್ಬೇಕತ್ತೆ. ಮೊಬೈಲ್ ನಂಬರ್, ಪ್ರೈಮರಿ ಮೊಬೈಲ್ ನಂಬರು, ಒಂದು ಅಲ್ಟರ್ನೇಟ್ ರೆಫರೆನ್ಸ್ ನೇಮ್, ಮತ್ತೊಬ್ಬರ ಒಂದು ರೆಫರೆನ್ಸ್ ನೇಮ್ನ ಕೊಡ್ಬೇಕಾಗತ್ತೆ. ಅವರ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಬರಿಬೇಕಾಗತ್ತೆ. ಅದೇ ತರ ರೆಫರೆನ್ಸ್ ಪರ್ಸನ್ ಅಡ್ರೆಸ್ನ, ಯಾರು ಒಂದು ರೆಫರೆನ್ಸ್ ನೇಮ್ ಕೊಟ್ಟಿರ್ತಿರಲ್ಲ ಅವರ ಒಂದು ಅಡ್ರೆಸ್ ನ ಇಲ್ಲಿ ಟೈಪ್ ಮಾಡಬೇಕು. ಅದೇ ತರ ನೆಕ್ಸ್ಟ್ ಅಲ್ಲಿ ಏನಂತಂದ್ರೆ ಅಲ್ಟರ್ನೇಟ್ ರೆಫರೆನ್ಸ್ ನೇಮ್ 2 ನ ಇಲ್ಲಿ ಒಂದು ರೆಫರೆನ್ಸ್ ನೇಮ್ ಮತ್ತೊಂದು ಕೊಡ್ಬೇಕಾಗತ್ತೆ. ಅವರ ಹೆಸರು, ಅವರ ಕಾಂಟ್ಯಾಕ್ಟ್ ನಂಬರು, ಅವರ ಅಡ್ರೆಸ್, ಯಾರ ರೆಫರೆನ್ಸ್ ನೇಮ್ ನ ಕೊಟ್ಟಿರ್ತೀರ ಅವ್ರದ್ದು, ಬ್ಲಡ್ ಗ್ರೂಪ್ ನಿಮ್ದು ಯಾವ್ದು ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಡೊಮೈಸೈಲ್, ಆರ್ ಯು ಎ ಡೊಮೈಸೈಲ್ ಆಫ್ ಕರ್ನಾಟಕ, ಇಲ್ಲಿ ಕರ್ನಾಟಕದ ನಿವಾಸಿ ಮಾತ್ರ ಅಪ್ಲೈ ಮಾಡೋದಕ್ಕೆ ಬರೋದು. ಹಾಗಾಗಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಇಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಅಂತ ಹೇಳಿದೀನಿ, ಇಲ್ಲಿ ಓಪನ್ ಇರೋದು ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಪ್ರಸ್ತುತ ಏನಂತಂದ್ರೆ ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಮೈಸೂರು ಅಂತ ತೋರಿಸಿದೆ. ನಾನು ಹೇಳ್ದಂಗೆ ವಿಡಿಯೋದಲ್ಲಿ ಫಸ್ಟ್ ಮೈಸೂರು, ಕಲಬುರಗಿ, ಬೆಳಗಾವಿ ಇಲ್ಲಿ ಅಂತಿದೆ. ಯಾವ ಒಂದು ಜಿಲ್ಲೆಯವರು ಇದ್ದೀರಾ ನೀವು ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ತಾಲೂಕಾ ಯಾವುದು ಅಂತಂದು ಅದನ್ನ ಒಂದು ಸೆಲೆಕ್ಟ್ ಮಾಡಿ. ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ್ರೆ ನೀವು, ಸಪೋಸ್ ನೀವು ಕಲಬುರಗಿ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬರ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ನೆಕ್ಸ್ಟ್ ಯಾವೊಂದು ತಾಲೂಕಾ ಅಂತಂದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಕಲಬುರಗಿ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬರ್ತಾ ಹೋಗುತ್ತೆ ನಿಮಗೆ ಯಾವೊಂದು ತಾಲೂಕಾ ಅಂತ ಇದೆ. ಇದನ್ನ ಇಲ್ಲಿ ಏನಂತಂದ್ರೆ ಸೆಲೆಕ್ಟ್ ಮಾಡ್ಬೇಕತ್ತೆ. ನೀವು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಯಾವೊಂದು ತಾಲೂಕಾ ಅಂತಂದು ನೀವು ಸೆಲೆಕ್ಟ್ ಮಾಡಿದ್ಲಿ ಇಲ್ಲಿ ಕರೆಕ್ಟ್ ಆಗಿ ಬಂತಂದ್ರೆ ಡಿಸ್ಟ್ರಿಕ್ಟ್ ಯಾವುದು, ನೀವು ತಾಲೂಕಾ ಯಾವುದು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ವೇಕೆನ್ಸೀಸ್ ಇದಾವೆ ನಿಮ್ಮ ಒಂದು ಸೆಂಟರ್ ನಲ್ಲಿ. ಈಗ ಸ್ವಲ್ಪ ಇಲ್ಲಿ ಲೋಡ್ ಆಗ್ತಿಲ್ಲ, ಹಾಗಾಗಿ ಇಲ್ಲಿ ಕರೆಕ್ಟ್ ಆಗಿ ತೋರ್ಸಕ್ ಆಗ್ತಿಲ್ಲ. ಇಲ್ಲಿ ಗ್ರಾಮ ಪಂಚಾಯತ್ ಯಾವ್ದಂತಾನು ಇದನ್ನು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ವೇಕೆನ್ಸೀಸ್ ಎಷ್ಟಿದೆ, ನಿಮ್ಮ ಒಂದು ಜಿಲ್ಲೆಯಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ತೋರಿಸ್ತಾಗುತ್ತೆ. ಇಲ್ಲಿ ವಿಲೇಜ್ ಯಾವ್ದು, ನಿಮ್ದು ಹಳ್ಳಿ ಯಾವ್ದು ಅಂತ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಏನಂತಂದ್ರೆ ರೆಸಿಡೆನ್ಸ್ ಪ್ರೂಫ್ ನ ಯಾವ್ದು ಕೊಡ್ತೀರಾ, ಡಿ ಎಲ್ ಇದ್ರೆ DL, ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್, ನಿವಾಸಿ ಇದ್ರೆ ರೆಡಿ ಕಾರ್ಡ್ ಪತ್ರ ಇದ್ರೆ ಅದನ್ನ.
ಇದನ್ನ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೋಡ್ರಿ, ನಾನು ಹೇಳ್ದಂಗೆ ಇದನ್ನ ಇಂಡಿವಿಜುವಲ್ ಅಷ್ಟೇ ಅಪ್ಲೈ ಮಾಡ್ಬೋದು. ಯಾವುದೇ ತರದ NGO ಕಂಪ್ನೀಸ್ ಇವರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಅಪ್ಲೈ ಮಾಡೋಕೆ ಬರೋದಿಲ್ಲ. ಹಾಗಾಗಿ ಇಂಡಿವಿಜುವಲ್ ಅಪ್ಲೈ ಮಾಡ್ತಿದ್ದೀರ ಅಂತ ಕೇಳ್ತಿದೆ, ಇಲ್ಲಿ ಎಸ್ ಅಂತ ಕೊಡ್ಬೇಕಾಗುತ್ತೆ. ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ನಾನು ಹೇಳ್ದಂಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಆದ್ರೆ ಅವರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ತೋಗ್ತಾರೆ. ಈಗ ಮಿನಿಮಮ್ ಏನಂತಂದ್ರೆ PUC ಆದ್ರೆ ಆಗಿರ್ಬೇಕಾಗದು ಅಂತವ್ರು PUC ಗಿಂತ ಕಡಿಮೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಡಿಪ್ಲೊಮಾ ಆದವರು ಅಪ್ಲೈ ಮಾಡಬಹುದು, ಬ್ಯಾಚುಲರ್ ಡಿಗ್ರಿ ಆದವರು ಅಪ್ಲೈ ಮಾಡಬಹುದು. ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ನ ಸರ್ಟಿಫಿಕೇಟ್ ಇರ್ಬೇಕತಿ. ಇದೇನ ಕೇಳ್ತಿದ್ದೆ, ಎಸ್ ಅಂತ ಕೊಡ್ಬೇಕು. ಆಧಾರ್ ಸರ್ಟಿಫಿಕೇಶನ್, ಇದು ಆಧಾರ್ ಸರ್ಟಿಫಿಕೇಶನ್ ಏನಂತಂದ್ರೆ ನೀವು ಆಧಾರ್ ಸೇವಾ ಕೇಂದ್ರನ ಏನಾದ್ರು ಮಾಡ್ಬೇಕಂತಂದ್ರೆ ಈ ಆಧಾರ್ ಸರ್ಟಿಫಿಕೇಶನ್ ಎಕ್ಸಾಮ್ ನ ಮಾಡಿರ್ತಾರೆ, ಕೆಲವೊಬ್ರು ಮಾಡಿರಲ್ಲ. ಹಾಗಾಗಿ ನೀವಿದ್ರೆ ಎಸ್ ಅಂತ ಹಾಕ್ಬೇಕತ್ತೆ. ಈ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ, ಅದನ್ನ ಅಪ್ಲೋಡ್ ಮಾಡ್ಬೇಕತ್ತೆ. ಇಲ್ಲ ಅಂದ್ರೆ ಇಲ್ಲ. ನೀವು ಏನಂತಂದ್ರೆ ಕನ್ನಡದಲ್ಲಿ ಓದ್ಲಿಕ್ಕೆ ಬರ್ಲಿಕ್ಕೆ ಮಾತಾಡ್ಲಿಕ್ಕೆ ಬರುತ್ತೆ ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಡೋಕತ್ತೆ. ಕನ್ನಡದಲ್ಲಿ ಟೈಪ್ ಮಾಡ್ಲಿಕ್ಕೆ ಬರುತ್ತೆ ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಡೋಕೆ. ಇಲ್ಲಿ ಇಂಗ್ಲಿಷ್ ನಲ್ಲಿ ಟೈಪಿಂಗು ಮತ್ತೆ ಮಾತಾಡ್ಲಿಕ್ಕೆ ಬರುತ್ತಾ ಅಂತಂದು ಕೇಳ್ತಿದೆ. ರೀಡ್ ಅಂಡ್ ಟೈಪ್, ಓದ್ಲಿಕ್ಕೆ ಟೈಪ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಕೇಳ್ತಿದೆ, ಇಲ್ಲಿ ಎಸ್ ಅಂತ. ನಿಮ್ಮ ಪಾನ್ ನಂಬರ್ ಒಂದು ಹಾಕ್ಬೇಕತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಐ ಕನ್ಫರ್ಮ್ ಅಂತಂದು, ಐ ಕನ್ಫರ್ಮ್ ದಟ್ ಐ ಮೀನಿಂಗ್ ಏಬಲ್ ಟು ವರ್ಕ್ ಟೈಮ್, ಫುಲ್ ಟೈಮ್ ವರ್ಕ್ ಮಾಡ್ತೀನಿ ಅಂತಂದು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡೋಕತ್ತೆ. ನೀವು ಏನಾದ್ರೂ ಇಲ್ಲಿ ಏನಂತಂದ್ರೆ ನೀವು ಯಾವ್ದಾದ್ರು ಫ್ರಾಂಚೈಸಿನ ತಗೊಂಡಿದ್ರೆ ಇದನ್ನ ಸೆಲೆಕ್ಟ್ ಮಾಡ. ನಿಮ್ದು ಏನಾದ್ರು ಕರ್ನಾಟಕ ಒನ್ ಇದ್ರೆ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ, ಕರ್ನಾಟಕ ಒನ್ ಅಂತ ಸೆಲೆಕ್ಟ್ ಮಾಡಕ್ ಹೋಗಿ. ನಿಮ್ದು ಏನಾದ್ರು ಹಳ್ಳಿಯಲ್ಲಿ CSC ಸೆಂಟರ್ ಇದ್ರೆ ನೀವು ಇದನ್ನ ಒಂದು ಸೆಲೆಕ್ಟ್ ಮಾಡಬಹುದು. ಇಲ್ಲ ಅಂತಂದ್ರೆ ನೋ ಅಂತಾನೆ ಸೆಲೆಕ್ಟ್ ಮಾಡಿ ಎಲ್ಲ ಕಡೆಯೂ. ಇಲ್ಲಿ ನೀವು ಗ್ರಾಮ ಒನ್ ಸೆಂಟರ್ ನ ಮೊದ್ಲೇನಾದ್ರೂ ನಡೆಸ್ತಿದ್ರ ಅಂತ ಕೇಳ್ತಿದೆ. ಇಲ್ಲಿ ಅಪ್ಲೈ ನಡೆಸ್ತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲ. ಯಾವಾಗ ಸ್ಟಾಪ್ ಮಾಡಿದ್ರಿ, ಇಲ್ಲಿ ಸೆಂಟರ್ ನಡೆಸ್ತಿದ್ರೆ ಯಾವಾಗ ಸ್ಟಾಪ್ ಮಾಡಿದ್ರಿ ಅಂತ ಅದನ್ನೊಂದು. ಇಲ್ಲಿ ಸೆಂಟರ್ ಲೊಕೇಶನ್, ಹೌಸ್ ನಂಬರ್ ನ, ಇಲ್ಲಿ ಸೆಂಟರ್ ನ ನೀವು ಎಲ್ಲಿ ಒಂದು ಸೆಂಟರ್ ನ ತೆಗಿಬೇಕಂತಿದ್ರಲ್ಲ ಅಲ್ಲಿ ಒಂದು ಹೌಸ್ ಏನು ಒಂದು ಹೌಸ್ ನಂಬರ್ ನ ಹಾಕ್ಬೇಕತ್ತೆ, ಒಂದು ಅಡ್ರೆಸ್ ನ ಹಾಕ್ಬೇಕತ್ತೆ. ಸ್ಟ್ರೀಟ್ ಯಾವ್ದು, ವಿಲೇಜ್ ಯಾವ್ದು, ಗ್ರಾಮ ಪಂಚಾಯತ್ ಯಾವ್ದು, ತಾಲೂಕ್ ಯಾವ್ದು, ಪಿನ್ ಕೋಡ್ ಯಾವ್ದು. ಇಲ್ಲಿ ನಿಮ್ಮ ಸೆಂಟರ್ ಇದೆಯಲ್ಲ ಬಾಡಿಗೆಗ ಲೀಸಿಗ ಅಂತಂದು ಇದು ಕೇಳ್ತಿದೆ. ಬಾಡಿಗೆ ಇದ್ರೆ ಬಾಡಿಗೆ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಲೀಸಿಗೆ ಇದ್ರೆ ಲೀಸ್. ನಿಮ್ಮ ಒಂದು ಯಾವ್ದಾದ್ರು ನಿಮ್ಮ ಸೆಂಟರ್ ನಿಂದ ನೀವು ಈಗ ಸದ್ಯಕ್ಕೆ ತೆಗಿತಿದ್ರಲ್ಲ ಆ ಸೆಂಟರ್ ನಿಂದ ಬೇರೆ ಯಾವ್ದಾದ್ರು ಸೆಂಟರ್ ಇದಾವ ಅಂತ ಕೇಳ್ತಿದೆ. ಇಲ್ಲಿ ನೋಡ್ರಿ 500 ಮೀಟರ್ ನಲ್ಲಿ ಇದನ್ನ ಬೇರೆ ಒಂದು ಸೆಂಟರ್ ಅಂತ ಕೇಳ್ತಿದೆ. 500 ಮೀಟರ್ದಲ್ಲಿ ಒಂದು ಸೆಂಟರ್ ಇದ್ರೆ ಇದನ್ನ ಸೆಲೆಕ್ಟ್ ಮಾಡ್ರಿ. 500 ಮೀಟರ್ಗಿಂತ ಜಾಸ್ತಿ ದೂರದಲ್ಲಿ ಇದ್ರೆ ಇದನ್ನ ಸೆಲೆಕ್ಟ್ ಮಾಡಿ. ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತಂದ್ರೆ ಎಷ್ಟು ಮೀಟರ್ದಲ್ಲಿ ನಮ್ಮ ಗ್ರಾಮ ಒಂದು ಸೆಂಟರ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾಟ್ ಶೋರ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಅಂತ ಹೇಳಿದ್ದೆ ನಾನು ವಿಡಿಯೋದಲ್ಲಿ, 100, 200, 300 ಏನೋ ಇದೆ. ನಾನು ವಿಡಿಯೋದಲ್ಲಿ ಫಸ್ಟ್ ನೋಡ್ಕೋಬೇಕಾಗತ್ತೆ. ಇಲ್ಲಿ ಜಿಯೋ ಟ್ಯಾಗ್ ಅಂತ ಇದೆ. ಈ ಜಿಯೋ ಟ್ಯಾಗ್ ನ ಏನಂತಂದ್ರೆ ಏನಿಲ್ಲ, ನಿಮ್ಮ ವಾಟ್ಸ್ಆಪ್ ನಲ್ಲಿ ಲೊಕೇಶನ್ ಓಪನ್ ಮಾಡಿ ಶೇರ್ ಮಾಡಿದಾಗ ಒಂದು ಲಿಂಕ್ ಬರುತ್ತೆ. ಆ ಜಿಯೋ ಟ್ಯಾಗ್ ನ ಇಲ್ಲಿ ಪೇಸ್ಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಇಲ್ಲಿ ಜಿಯೋ ಟ್ಯಾಗ್ ನ ಪೇಸ್ಟ್ ಮಾಡಿದ್ರೆ, ಈ ಲಿಂಕ್ ನ ಪೇಸ್ಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಲೊಕೇಶನ್ ನ ಶೇರ್ ಮಾಡಿ ಅದನ್ನ ವಾಟ್ಸ್ಆಪ್ ನಲ್ಲಿ ಲಿಂಕ್ ಬರುತ್ತೆ, ಆ ಲಿಂಕ್ ನ ಪೇಸ್ಟ್ ಮಾಡಿದ್ರೆ ಆಯ್ತು. ಇಲ್ಲಿ ಏನಂತಂದ್ರೆ ನಿಮ್ಮ ಒಂದು ಸೆಂಟರ್ ಇದೆಯಲ್ಲ, ಏನಂತಂದ್ರೆ ನಿಮ್ಮ ಒಂದು ಸೆಂಟರ್ ಗ್ರೌಂಡ್ ಫ್ಲೋರ್ ಇರೋದಿಲ್ಲ, ಫಸ್ಟ್ ಫ್ಲೋರ್ ಇರೋದಿಲ್ಲ ಏನಂತಂದು ಕೇಳ್ತಿದೆ. ಇಲ್ಲಿ ನೋಡ್ರಿ, ಹೌ ಟು ಆಡ್ ಲೊಕೇಶನ್ ಫಾರ್ ದ ಜಿಯೋ, ಪ್ಲೀಸ್ ಲೊಕೇಟ್ ಯುವರ್ ಬಿಲ್ಡಿಂಗ್ ಮ್ಯಾಪ್ಸ್, ಪ್ಲೇಸ್ ದ ಪಾಯಿಂಟ್ ಆನ್ ಮ್ಯಾಪ್. ಇಲ್ಲಿ ನೋಡ್ರಿ ಲೊಕೇಶನ್ ಹಾಕೋಬೇಕಾದ್ರೆ ಸುಮ್ನೆ ಹಾಕಂಗಿಲ್ಲ. ಒಂದು ಏನಂತಂದ್ರೆ ಸುಮ್ನೆ ಲೊಕೇಶನ್ ಶೇರ್ ಮಾಡಿದ್ರೆ ಎಲ್ಲೆಲ್ಲೊಂದು ಲೊಕೇಶನ್ ಹೋಗುತ್ತೆ. ಹಾಗಾಗಿ ಏನಂತಂದ್ರೆ ಕರೆಕ್ಟ್ ಆಗಿ ಪಾಯಿಂಟರ್ ನ ಕರೆಕ್ಟ್ ಆಗಿ ನಿಮ್ಮ ಒಂದು ಜಾಗ ಎಲ್ಲಿದಿನ ಅಲ್ಲಿ ಪ್ಲೇಸ್ ಮಾಡಿ ಆ ಲೊಕೇಶನ್ ಲಿಂಕ್ ನ ಶೇರ್ ಮಾಡಿದ್ರೆ ಆ ಲಿಂಕ್ ನ ತಗೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡಿದ್ರೆ ಜಿಯೋ ಟ್ಯಾಗ್ ಲೊಕೇಶನ್ ನ ಹಾಕ್ದಂಗ ಆಗುತ್ತೆ. ಇಲ್ಲಿ ಫ್ಲೋರ್ ನ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಯಾವ ಫ್ಲೋರ್ ಅಲ್ಲಿ ಇದೆ ಅಂತಂದು ನೀವು ಅದೇ ನಾನು ಹೇಳ್ದಂಗೆ IT ಮತ್ತೆ ಇನ್ಫ್ರಾಸ್ಟ್ರಕ್ಚರ್, ನಾನ್ IT ಇನ್ಫ್ರಾಸ್ಟ್ರಕ್ಚರ್. IT ಅಲ್ಲಿ ಬಂದ್ರೆ ಇವ್ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಏನು ಬರುತ್ತೆ. ನಾನ್ IT ಇನ್ಫ್ರಾಸ್ಟ್ರಕ್ಚರ್ ಜಾಗ ಮತ್ತೆ ಚೇರು, ಟೇಬಲ್ಸು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ನಾನ್ IT ಅಂತ ಹೋಗ್ತೀವಿ. ಇಲ್ಲಿ ನೋಡ್ರಿ ಮತ್ತೇನಂತಂದ್ರೆ ಕೇಂದ್ರದ ನಿರಂತರ ಕಾರ್ಯಾಚರಣೆ ನಡೆಸಲು ನೀವು ಸಿದ್ಧರಿದ್ದೀರಾ ಅಂತಂದು, ಬೇರೆ ಬೇರೆ ಎಕ್ಸ್ಪೆನ್ಸ್ ನೀವು ಬರ್ಸಕ್ ರೆಡಿ ಇದೀರಾ ಅಂತ ಕೇಳ್ತಿದೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇವೆಲ್ಲ ಏನಂತಂದ್ರೆ ಇದನ್ನೆಲ್ಲ ಓದ್ಕೊಂಡು ಇಲ್ಲೆಲ್ಲ ಇದು ಸೆಕ್ಯೂರಿಟಿ ಡೆಪಾಸಿಟ್ ಇದೆ. ಸೆಕ್ಯೂರಿಟಿ ಡೆಪಾಸಿಟ್ ಇಲ್ಲಿ ನೋಡ್ರಿ 5,000 ರೂಪಾಯಿ ರೀಫಂಡೇಬಲ್ ಫೀನ ಇರುತ್ತೆ ಫ್ರಾಂಚೈಸಿ ರಿಜಿಸ್ಟ್ರೇಷನ್ಗೆ. ಅದನ್ನ ಒಂದು ಫೀನ ಪೇಮೆಂಟ್ ನೀವು ಸೆಲೆಕ್ಟ್ ಆದ್ರೆ ಪೇಮೆಂಟ್ ಮಾಡಕತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೇ ತರಹದ ಚಾರ್ಜ್ಗಳಿಲ್ಲ. 100 ರೂಪೀಸ್ನ ಏನು ಫೀನ ಪೇಮೆಂಟ್ ಮಾಡಬೇಕತ್ತೆ. ಇಲ್ಲಿ ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಏನಂತಂದ್ರೆ ನಿಮ್ಮ ಒಂದು ಕ್ಯಾಪ್ಚನ್ನ ಇಲ್ಲಿ ಟೈಪ್ ಮಾಡಿ
ಇಲ್ಲಿ ಸಬ್ಮಿಟ್ ಕೊಡ್ಬೇಕು. ಸಬ್ಮಿಟ್ ಕೊಟ್ಟಾಗ ಏನಂತಂದ್ರೆ ನೀವು ಒಂದು ಏನೇನು ಡಾಕ್ಯುಮೆಂಟ್ಸ್ ಕೇಳುತ್ತಂತಂದ್ರೆ ನಿಮಗೆ ನಿಮ್ಮ ಒಂದು ಸೆಂಟರ್ನ ಫೋಟೋನ, ಕಂಪ್ಯೂಟರ್ ಎಜುಕೇಶನ್ನ ಫೋಟೋನ, ಕಂಪ್ಯೂಟರ್ ಎಜುಕೇಶನ್ನ ಒಂದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತೆ ನಿಮ್ಮ ಸೆಂಟರ್ನ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತೇನಂತಂದ್ರೆ ನಿಮ್ಮ ಒಂದು ಡಿಗ್ರಿ ಯಾವುದೊಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿದೆ ಅದು ಒಂದು ಅಪ್ಲೋಡ್ ಮಾಡಿ ಏನಂತಂದ್ರೆ ಅಪ್ಲೋಡ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆನೋ ಇಲ್ಲ ಅಂತ ನೋಡಿಕೊಂಡು ಒಂದು ₹100 ಫೀನ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಏನಂತಂದ್ರೆ ಗ್ರಾಮವನ್ ಫ್ರಾಂಚೈಸಿನ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.